19ರವರೆಗೆ ಆಗಲೇ ಈಗ ನಾವು ನಿನ್ನೆ ಸಭೆಯನ್ನು ಮಾಡಿ ನಾಳೆಗೆ ಹೊಂಟಿದ್ವಿ. ನಾನು ಸ್ಪೀಕರು ಬೇರೆಯವರು ಹೋಗಿ ನಾಳೆ ಬೆಳಗಾವಿ ಸಭೆ ಮಾಡಿ ಬೆಳಗಾವಿ ಅಧಿವೇಶನ ಅಂದರೆ ಭಾಳ ಜನ ಬರೀ ಸ್ಟ್ರೈಕ್ ಮಾಡೋದು ಅದು ಇದು ಅಂತ ಕಲ್ಪನೆ ಆಗ್ತಿದೆ. ಆ ಕಲ್ಪನೆಯನ್ನು ಸ್ವಲ್ಪ ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾಳೆ. ಮತ್ತು ಇಲ್ಲಿ ಯೂಶ್ವಲಿ ಇರೋದು ಶಿಕ್ಷಣ, ಆರೋಗ್ಯ ಮತ್ತು ಬೇರೆ ಬೇರೆ ಇಲಾಖೆಯವರು ಎಲ್ಲ ಇವ್ರ ಬೇಡಿಕೆಗಳು ಅವು ಇವೆಲ್ಲ ಇರ್ತಾವೆ. ಮತ್ತು ಈಗೆಲ್ಲ ಕಬ್ಬು ಬೆಳೆಗಾರದು ಅನೇಕ ಸಮಸ್ಯೆಗಳು ಬರ್ತಿರ್ತಾವೆ. ಆ ಸಮಸ್ಯೆಗಳಿಗೆಲ್ಲಕ್ಕೂ ಸದನವನ್ನು ಮುಂದೂಡದ, ಸದನದಲ್ಲಿ ಗಲಾಟೆ ಆಗದಂಗೆ ಎಲ್ಲರಿಗೂ ಕರೆದು ವಿರೋಧ ಪಕ್ಷ ನಾಯಕರು ಮತ್ತು ಆಳುವ ಪಕ್ಷ ನಾಯಕರೆಲ್ಲ ಕರೆದು ಮಾತಾಡಿ ಸುಸೂತ್ರವಾಗಿ ನಡಿಬೇಕಂತ ತೀರ್ಮಾನ ಮಾಡಿವಿ. ಬುಧವಾರ ಅಥವಾ ಗುರುವಾರ ಒಂದು ದಿವಸ ಸಂಪೂರ್ಣ ಪ್ರಶ್ನೋತ್ತರ ಆದ ನಂತರ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಚರ್ಚೆಗಿಡ್ತೀವಿ. ಸರ್, ಸುವರ್ಣಸೌಧ ಕಟ್ಟಿರೋದೇ ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ಬಗೆಹರಿಸಬೇಕು, ಅವರಿಗೆ ಹೆಚ್ಚು ಒತ್ತು ಕೊಡಬೇಕು. ಪ್ರತಿ ಬಾರಿನೂ ಗಲಾಟೆ ಆಗೋದು, ಸ್ಟ್ರೈಕ್ ಆಗೋದು, ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆ ಬಗ್ಗೆ ಚರ್ಚೆ ಆಗಲ್ಲ. ಈಗ ನಿಮಗೆ ಹೇಳ್ತನಲ್ಲ, ಈ ಡೆಮೋಕ್ರಸಿ ಅನ್ನೋದು ಭಾಳ ಕೆಟ್ಟಿತ್ತು. ಯಾರಿಗೂ ನೀವು ಸ್ಟ್ರೈಕ್ ಮಾಡಬೇಡ ಅನ್ನೋಕ್ಕಾಗೋದಿಲ್ಲ. ನಮಗೆ ಮಾಡೋದಕ್ಕೆ ಹೋಗಿ ಭೇಟಿ ಹಾಕಾರ ಬರ್ತಾರೆ, ಅದು ನಡೀತಿದೆ. ಬಟ್ ಅವ್ರು ಏನೋ ಮಾಡಲಿ, ನಾವು ಸದನದಲ್ಲಿ ಕಂಪ್ಲೀಟ್ ಸದನ ಪೂರ್ತಿ ಅಜೆಂಡಾ ಮುಗಿಯೋವರೆಗೆ ಸದನ ನಡೆಸ್ತೀವಿ ಅಂತ ಗ್ಯಾರಂಟಿಯನ್ನು ನಾನು ಕೊಡ್ತೀನಿ. ಮತ್ತು ಈಗ ನಿನ್ನೆ ಮಾತಾಡಿ ಬುಧವಾರ ಅಥವಾ ಗುರುವಾರ ಒಂದು ದಿವಸ ಕ್ವಶನ್ ಅವರ್ಸ್ ಆದ ಕೂಡಲೇ, ಅಂದರೆ ಪ್ರಶ್ನೋತ್ತರ ಒಂದು ತಾಸು ಮುಗಿದ ಕೂಡಲೇ ಬೇರೆ ಬೇರೆ ಯಾವ ಇವನ್ನ ಇಟ್ಕೊಳ್ಳೋದಿಲ್ಲ. ನಾನು ಸಂಪೂರ್ಣವಾಗಿ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಚರ್ಚೆಗಿಡ್ತೀವಿ. ನಾವೇನಾದ್ರು ತೆಗೆದುಕೊಡೋನು ಇವನ್ನ ಸಮಸ್ಯೆಗಳು ಮೆಂಬರ್ಗಳು ಕೊಡ್ತಾರೋ ನೋಡಬೇಕು. ಇನ್ನೊಂದು ಭಾಳ ವಿಚಿತ್ರ ಅಂದರೆ, ದಕ್ಷಿಣ ಕರ್ನಾಟಕದವ್ರು ಜಾಸ್ತಿ ಮಾತಾಡಿದ ಉತ್ತರ ಕನ್ನಡದ ಬಗ್ಗೆ, ನಮ್ಮವ್ರು ಯಾರು ಮಾತಾಡಿಲ್ಲ. ಲಾಸ್ಟ್ ಟೈಮ್ ಅಷ್ಟು ಅಂಕಿ ಸಂಖ್ಯೆ ಬರೆದಿಟ್ಟು ನಾನು ಅದಕ್ಕೆ ಈಗ ಎಲ್ಲರಿಗೂ ನಾನು ಹೇಳೀನಿ, ಫೋನ್ ಮಾಡಿ ನೋಡಿ ಸಮಸ್ಯೆಗಳು ಕಳಿಸ್ಕೊಡ್ರಿ. ಮತ್ತು ಸಮಸ್ಯೆಗಳಿಗೆ ನಮ್ಮಲ್ಲಿ ರೂಲ್ 72 ಹೊತ್ತೈತಿ, 330 ಹೊತ್ತೈತಿ. ಕ್ವಶನ್ ಅವರ್ಸ್ ಅಂದ್ಬಿಟ್ಟು ಉಳಿದದ್ದೆಲ್ಲನೂ ಯಾವ್ಯಾವ ಟಾಪ್ ಪ್ರಯಾರಿಟಿ ಬರ್ತಾವೆ ಉತ್ತರ ಬಗ್ಗೆ ಅವ್ರಿಗೆ ಕೊಟ್ಟು ಬಿಡ್ತೀನಿ ನಾನು. ಉತ್ತರ ಕರ್ನಾಟಕದ ಕೂಗುಕ್ಕಾಗಿ ಅವರು ಪತ್ರ ಮೂಲಕನೇ ಮಾಡಿದ್ದಾರೆ. ಯಾವುದು ಉತ್ತರ ಕರ್ನಾಟಕ ನೋಡ್ರಿ, ಪ್ರತ್ಯೇಕ ರಾಜ್ಯ ಮಾಡೋದ್ರಿಂದ ಯಾವುದು ಸಮಸ್ಯೆ ಬಗ್ಗೆ ಇರೋಂಗಿಲ್ಲ. ಎಲ್ಲರೂ ಇದನ್ನು ಏಕೀಕರಣಕ್ಕೆ ಭಾಳಷ್ಟು ಮಂದಿ ಹೋರಾಟ ಮಾಡಿ ಅಖಂಡ ಕರ್ನಾಟಕದಲ್ಲಿದ್ದಾರೆ. ಅಖಂಡ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಅನ್ಯಾಯವನ್ನು ಸರಿಪಡಿಸೋಕೆ ಹೋರಾಟ ಮಾಡಬೇಕು ಹೊರತಾಗಿ ಉತ್ತರ ಕರ್ನಾಟಕವನ್ನು ಸಪ್ರೇಟ್ ರಾಜ್ಯ ಮಾಡೋದ್ರಿಂದ ಯಾವ ಪುರುಷಾರ್ಥನೂ ಇಲ್ಲ. ನನ್ನ ಅದಕ್ಕೆ ಸಹಮತಿ ಇಲ್ಲ. ಇದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಸರ್, ಕಳೆದ ಬಾರಿ ಗೈರಾದ ಶಾಸಕರಿಗೆ ಏನು ಇದು ಕೊಡೋದ್ರ ಮುಖಾಂತರ ಹಾಜರಾಗ್ರಿ ಅನ್ನೋದು ಹೇಳಿದ್ವಿ. ಈ ಸಾರಿ ಗೈರಾಗೋ ಶಾಸಕರಿಗೆ ಏನು ಸ್ಪೆಷಲ್ ಆಗಿಲ್ಲ. ಈಗ ನಾನು ಹೇಳಿದ್ನಿ ನಿಮಗೆ, ಪ್ರಜಾಪ್ರಭುತ್ವದಲ್ಲಿ ನಾವೇನು ಮಾತಾಡೋಕ್ಕೆ ನಮ್ಗೆ ಯಾರಿಗೂ ಅಧಿಕಾರನೇ ಇಲ್ಲ. ಬರ್ರಿ ಪಾರ್ಟಿಸಿಪೇಟ್ ಮಾಡಿರಿ, ಹೆಚ್ಚು ನೀವು ಭಾಗವಹಿಸೋ ಹೇಳೋದು ಬಿಟ್ಟರೆ ಅವ್ರ ಮೇಲೆ ಏನು ಈಗ ಶಾಲೆ ಹುಡುಗರನ್ನ ಸ್ಟ್ಯಾಂಡಪ್ ಅಂತ ಡೆಸ್ಕ್ ಅಂತಾರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತಿ. ಬಟ್ ಎಲ್ಲರಿಗೂ ಮಾತಾಡಿ ಸುಮಾರು ನಾನೀಗ ನಿನ್ನೆವರೆಗೆ 38 ಜನರಿಗೆ ಮಾತಾಡೀನಿ. ಉಳಿದವ್ರಿಗೂ ಮಾತಾಡಿ ನಮ್ಮ ಸದನ ಗಣತಿ ಗೌರವ ಹೆಚ್ಚಿಸಬೇಕು, ಉತ್ತರ ಕನ್ನಡ ಜನತೆಗೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ಮಾಡ್ತೀನಿ, ಖಂಡಿತವಾಗಿ ಮಾಡ್ತೀನಿ. ಈ ಪ್ರತಿಭಟನೆಕಾರನ್ನು ಹೊರಗೆ ಸುವರ್ಣಸೌಧದಿಂದ ಹೊರಗೆ ಇಡ್ತಾರೋ ಸರ್, ಎಲ್ಲಿ ಈ ಸರಿ ಎಲ್ಲಿ ಇಲ್ಲ, ಅವ್ರು ಹೊರಗೆ ಮಾಡ್ತಾರೆ. ಈಗ ಅವ್ರಿಗೇನಂದ್ರೆ ಟೆಂಟ್ ಹಾಕಿ ಕೊಟ್ಬಿಟ್ಟಾರೆ ಅವ್ರಿಗೆ. ಹೆಂಗಂದ್ರೆ ಇದು ನಿದ್ದೆ ಬಂದಾಗ ಹಾಸಿಗೆ ಮಾಡಿ ಕೊಟ್ಟಂಗೆ ಅದು ಟೆಂಟ್ ಹಾಕಿ ಕೊಟ್ಟಾರೆ ಈಗ ಅವ್ರಿಗೆ ಬೇರೆ ಬೇರೆ ಕಡೆ. ಆ ಟೆಂಟ್ನಲ್ಲೇ ಮಾಡ್ತಾರೋ. ಈ ಸುವರ್ಣಸೌಧ ಏರಿಯಾ ಬಿಟ್ಟು ಅದನ್ನು ಮಾಡ್ತಾರೆ. ಈ ಪರಿಷತ್ ಸ್ಪೀಕರ್ 37 ಕಾಂಗ್ರೆಸ್, ಅದು ಒಬ್ಬರು ನಕನ್ ಜಾರಕಿಹೊಳಿ ಪ್ರಕಾರ ಹಂಗಾಗಿ ಕಾಂಗ್ರೆಸ್ ಪಾಲಾಗತ್ತೆ. ಯಾರ ಪಾಲಾದ್ರೆ ನನಗೇನಾಗೈತಿ? ನಾನು ನೋಡಿರಿ 10 ವರ್ಷ ಅವರು ಮಾಜಿ, 1 ವರ್ಷ ಅವರು ಮಾಜಿ, ಸಾಕಷ್ಟು ಕೆಲಸ ಮಾಡೀನಿ. ಅದ್ರ ಬಗ್ಗೆ ಏನು ವಿಚಾರ ಮಾಡೋಂಗಿಲ್ಲ. ಅದು ಸರ್ಕಾರಕ್ಕೆ ಬಿಟ್ಟದ್ದು, ಜನರಿಗೆ ಬಿಟ್ಟದ್ದು, ಶಾಸಕರಿಗೆ ಬಿಟ್ಟದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.